ಹೆಲೋ ಡಿಯರ್ ಫ್ರೆಂಡ್, ಗುಡ್ ಈವ್ನಿಂಗ್. ಓಕೆ, ನಾನು ಚಿಕನ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇದು ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿದೆ. ಇದು ಬೋನ್ಲೆಸ್ ಚಿಕನ್ ಥೈ ಪೀಸ್ ಹಾಕಬೇಕು. ಸಾಲ್ಟ್ ಬ್ಯಾಲೆನ್ಸ್ ಮಾಡಿ, ಸಾಲ್ಟ್ ಸ್ವಲ್ಪನೇ ಹಾಕಿ. ಆಮೇಲೆ ನೋಡಿ, ಎಸ್ 1.5 ನಾನು ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. ಅರ್ಧ ಕೆ ಜಿಗೆ ಒಂದೂವರೆ ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೆಕ್ಸ್, ಚಾಪ್ಡ್ ಜಿಂಜರ್ ಗಾರ್ಲಿಕ್, ಲೈಟ್ ಸೋಯಾ ಸಾಸ್ 1.5 ಟೇಬಲ್ ಸ್ಪೂನ್ ಆಗುವಷ್ಟು, ಹಾಫ್ ಟೇಬಲ್ ಸ್ಪೂನ್ ಫಿಶ್ ಸಾಸ್, and this is a truffle oil. Okay, now you mix it well. Okay, ಇವಾಗ ನಾನು ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಫಾರ್ ಹಾಫ್ ಆನ್ ಅವರ್. ಜಾಸ್ತಿ ಬೇಡ, ಜಾಸ್ತಿ ಇಡ್ಬೋದು, ಚೆನ್ನಾಗಾಗುತ್ತೆ. ಸಿಪ್ ಲಾಕ್ ಬ್ಯಾಗಲ್ಲಿ ಹಾಕಿ ಇಡಬೇಕು ಫ್ರಿಜ್ಜಲ್ಲಿ. ಬಟ್ ಇವಾಗ ನನಗೆ ಅರ್ಜೆಂಟ್, ಅದಕ್ಕೆ ನಾನು ಖಾಲಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ನಾನು ಅಲ್ಲಿ ಪುಟ್ಟಿಂದ ತಂದೂರು ಹೀಟಿಗೆ ಹಾಕ್ಬಿಡ್ತೀನಿ. ಓಕೆ, ಇವಾಗ ನಾನು ಅವನ್ನ ಹೀಟಿಗೆ ಇಟ್ಟಿದ್ದೀನಿ. ಸೊ ಹೀಟ್ ಆದಮೇಲೆ, ಓಕೆ, ಇವಾಗ ಓವನ್ ಹೀಟ್ ಆಗಿದೆ. ಎಸ್, ಐ ಥಿಂಕ್ ಸೊ ಇಟ್ಸ್ ಹೀಟ್. ಓಕೆ, ಸೊ ನಾನು ಚಿಕನ್ನ ಈ ಥರ ಇದು ಮಾಡಿಬಿಟ್ಟಿದ್ದೀನಿ ಎಲ್ಲ. ಇದು ಬಟರ್ ಪೇಪರ್, ಆಯಿಲ್ ಆ್ಯಕ್ಚುಲಿ ನಾನು ಹಾಕೋದಕ್ಕೆ ಸ್ವಲ್ಪ ಜಾಸ್ತಿನೇ ಬಿತ್ತು. ಸೊ ಇವಾಗ ನಾನು ಆಯಿಲ್ ಸ್ಪ್ರೆಡ್ ಮಾಡಲ್ಲ. ಇವಾಗ ನಾನು ಇದನ್ನು ಇದ್ರ ಒಳಗೆ ಗ್ರೀಲಿಗೆ ಇಡ್ತೀನಿ. ಓಕೆ, ಓಕೆ, ಏನೋ ಮಿಸ್ಟೇಕ್ ಆಗಿಬಿಟ್ಟಿದೆ. ಓಕೆ, ಇವಾಗ ಸರಿ ಆಯಿತು. ಇವಾಗ ನಾನಿಂದ ಗ್ರೀಲಿಗೆ ತುಂಬ ಜಾಗ್ರತೆ ಇರಬೇಕಾಗುತ್ತೆ. ನಾವು ಕ್ಲೋಸ್ ಇಟ್. to 30 minutes. ಓಕೆ, ಮೈ ಚಿಕನ್ ಇಸ್ ರೆಡಿ ಟು ಸರ್ವ್. ರೆಡಿ ಆಗಿದೆ. ಇದು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ದೀನಿ. ಬಸ್ ಇಟ್ಸ್ ವೆರಿ ಟೇಸ್ಟಿ. ಪ್ಲೀಸ್ ಗೈಸ್, ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.